ನಮಸ್ತೆ ಎಲ್ರಿಗೂ. ಮೊನ್ನೆ ಧನ್ರಾಜ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ತುಂಬ ಜನ ನೋಡಿದ್ದೀರಿ, ತುಂಬ ಜನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದೀರಿ. ನಾನು ಅದನ್ನು ಆ್ಯಕ್ಚುಲಾಗಿ ನನಗೆ ನೋಡಿ ತುಂಬ ಬೇಸರಾಗಿ ಆ ವಿಡಿಯೋ ಮಾಡಿರುವಂಥದ್ದು. ನಾನೇನು ಪ್ಲ್ಯಾಂಡಾಗಿ ಮಾಡಿದ್ದಲ್ಲ ಆ ವಿಡಿಯೋ. ನನಗೆ ತುಂಬ ಖುಷಿ ಆಯಿತು, ಎಲ್ಲೊಂದು ಕಡೆ ನಾನು ಸತ್ಯವನ್ನು ಹೇಳಿದ್ದೀನಿ ಅಂತೇಳಿ. ಹಾಗಾಗಿ ನಿಮ್ಮ ಆ ಒಂದು ಸಪೋರ್ಟಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಥ್ಯಾಂಕ್ಸ್ ಯಾರೆಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ಆ ಪ್ಲೇಸಲ್ಲಿ ಬೇರೆ ಯಾರೇ ಇರ್ತಿದ್ದು ನಾನು ವಿಡಿಯೋ ಮಾಡ್ತಾಯಿದ್ದೆ. ಧನ್ರಾಜ್ ಅವರಿದ್ದರು ಅನ್ನೋ ಕಾರಣಕ್ಕೆ ನಾನು ಮಾಡಿದ್ದಲ್ಲ. ಸೊ ತಪ್ಪು ತಿಳ್ಕೊಳ್ಬೇಡಿ ಯಾರು ಕೂಡ. ಆ ಪ್ಲೇಸಲ್ಲಿ ಬೇರೆ ಯಾರೇ ಇರ್ತಿದ್ರು ಅದು ಒಂದು ಅನ್ಯಾಯನೇ. ಸೊ ಬಿಗ್ ಬಾಸ್ ಅಷ್ಟೆಲ್ಲ ಕ್ಯಾಮರಾಗಳು ಇಟ್ಕೊಂಡು 2 ದಿವಸ ಆದಮೇಲೆ ಆ ಥರದ ಡಿಸಿಷನನ್ನು ಕೊಡುವಂಥದ್ದು ಈಗಲೂ ಕೂಡ ಅದು ನಮಗೆ ಸಮಾಧಾನ ಆಗಿಲ್ಲ. ಎಲ್ಲೋ ಒಂದು ಕಡೆ ನಿನ್ನೆ ನೋಡಿದ ಎಪಿಸೋಡಲ್ಲಿ ಬಿಗ್ ಬಾಸ್ ಪ್ಲ್ಯಾನ್ ಪ್ರಕಾರನೇ ಆಯ್ತೇನೋ ಅಂತ ಅನಿಸ್ತಾ ಇತ್ತು ನನಗೆ. ಯಾಕಂತೇಳಿದ್ರೆ ಕೊನೆಗೆ ಸೇವ್ ಆಗಿರೋದು ಮೋಕ್ಷಿತಾ ಮತ್ತು ಅಲ್ಲಿ ತ್ರಿವಿಕ್ರಮ್. ಹನುಮಂತು ಕೂಡ ಧನ್ರಾಜನ್ನು ಸೇವ್ ಮಾಡಿಲ್ಲ, ದೋಸ್ತ ಅಂತೇಳಿ. ಅದು ಬಿಡಿ, ಅದವರ ಗೇಮ್ ಪ್ಲ್ಯಾನ್, ಅದನ್ನು ನಾವು ಹೇಳೋಕ್ಕೆ ಬರಲ್ಲ. ಆದರೆ ಎಲ್ಲೋ ಒಂದು ಕಡೆ ಅಷ್ಟೆಲ್ಲ ಒಂದು ಸ್ಟ್ರಾಟಜಿಕಲಿ ಒಂದು ನ್ಯಾಯಯುತವಾಗಿ ಆಟ ಆಡಿ ಎಲ್ಲೋ ಒಂದು ಕಡೆ ಒಂದು ಗೇಮಲ್ಲಿ ಒಂದು ಸಣ್ಣ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ತಪ್ಪು ಮಾಡಿದರು ಅನ್ನೋ ಕಾರಣಕ್ಕೆ ಇಡೀ ಆ ಒಂದು ಸೆಷನನ್ನೇ ಕ್ಯಾನ್ಸಲ್ ಮಾಡಿ ಬಿಡುವಂಥದ್ದು ಇಟ್ಸ್ ನಾಟ್ ಆಕ್ಸೆಪ್ಟೇಬಲ್. ಇದು ನಾನೊಬ್ಬನೇ ಮಾತಾಡಿದಲ್ಲ, ತುಂಬ ಜನ ಯೂಟ್ಯೂಬರ್ಸ್ ಮಾತಾಡಿದ್ದಾರೆ. ಅದರಲ್ಲಿ ನಾವು ನಮ್ಮ ಖ್ಯಾತ ಯೂಟ್ಯೂಬರ್ಸ್ ಆಗಿರುವಂಥ ಕೀರ್ತಿ ಮತ್ತು ನಿರಂಜನ್ ದೇಶಪಾಂಡೆ ಅವರು ಕೂಡ ಮಾತನಾಡಿದ್ದಾರೆ. ನೀವು ನೋಡ್ಬೋದು ಅವ್ರು ಧನ್ರಾಜ್ ಬಗ್ಗೆ ಏನು ಹೇಳಿದ್ದಾರೆ. ಅಲ್ಲಿರುವ ಕಮೆಂಟ್ಸನ್ನು ಬೇಕಾದ್ರೆ ಒಂದು ಸಲ ನೋಡ್ಕೊಂಡು ಬನ್ನಿ, ನಿಮಗೆ ಗೊತ್ತಾಗ್ಬೋದು. ಸೊ ಹಾಗಾಗಿ ನನಗೂ ಒಂದು ಖುಷಿ ಇದೆ, ಎಲ್ಲೊಂದು ಕಡೆ ನ್ಯಾಯದ ಪರವಾಗಿ ನಾನು ಮಾತನಾಡಿದ್ದೀನಿ. ಬಿಗ್ ಬಾಸ್ ಅನ್ನೋದಲ್ಲ ಮ್ಯಾಟರ್. ಕೆಲವರಿಗೆ ಬಿಗ್ ಬಾಸ್ ಅನ್ನೋದ್ರೆ ಇಷ್ಟ ಆಗಲ್ಲ, ಅಥವಾ ಆ ವಿಚಾರ ನಾನು ಮಾತಾಡ್ತಿಲ್ಲ. ಎಲ್ಲ ಒಂದು ವ್ಯಕ್ತಿಯ ಒಂದು ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸುವಂಥ ಪ್ರಯತ್ನ ಮಾಡಲಾಗಿತ್ತು ಅನ್ನೋ ವಿಚಾರವನ್ನು ಎತ್ತಿಟ್ಕೊಂಡು ನಾನು ಮಾತನಾಡೋದಕ್ಕೆ ನಿಮ್ಮ ಬೆಂಬಲ, ನಿಮ್ಮ ಆ ಒಂದು ಅನಿಸಿಕೆ, ಲೈಕ್ಸ್ ನನಗೆ ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್. ಈ ಥರದ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ಯಾವುದೇ ವಿಚಾರ ಮಾತನಾಡೋದಕ್ಕೂ ಕೂಡ ನಮಗೆ ಭಯ ಆಗಲ್ಲ ಅಂತ ಹೇಳ್ತಾ, ಬಹುಶಃ ನೀವೇನು ಸಪೋರ್ಟ್ ಮಾಡಿದ್ರಿ ಧನ್ರಾಜ್, ನಿಮಗೂ ಆತನಿಗೆ ಅನ್ಯಾಯ ಆಗಿದೆ ಅಂತ ಅನಿಸಿದರೆ ಸಪೋರ್ಟ್ ಮಾಡ್ತಾನೇ ಇರಿ. ಫೈನಲ್ಗೆ ಬರಲಿ. ಎಲ್ಲೊಂದು ಕಡೆ ವಿನ್ ಆಗ್ತಾರೋ ಅಥವಾ ವಿನ್ ಆಗಲ್ಲೋ ಅದು ಗೊತ್ತಿಲ್ಲ, ಬಟ್ ಆತನ ಒಂದು ಪ್ರಯತ್ನಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕು. ಯಾರೇ ವಿನ್ ಆದರೂ ಖುಷಿನೇ. ಆದರೆ ಈ ಥರದ ಅನ್ಯಾಯದಿಂದ ಎಲ್ಲೋ ಒಂದು ಕಡೆ ಅವರು ಹೊರಗೆ ಬಂದರೆ ತುಂಬ ಜನರಿಗೆ ಬೇಸರ ಆಗುತ್ತೆ, ಆ ವ್ಯಕ್ತಿತ್ವಕ್ಕೆ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ಆ ವಿಡಿಯೋ ಮಾಡಿದ್ದೆ. ಸೊ ಅವರು ಹೊರಗಡೆ ಬರಬಾರ್ದು, ಇನ್ನಷ್ಟು ಫೈನಲ್ ತನಕ ಇರಬೇಕು ಅನ್ನೋದು ಆಸೆ. ನೋಡಿ, ಇವತ್ತು ಕಿಚ್ಚ ಸುದೀಪ್ ಅವರು ಏನು ಮಾತಾಡ್ತಾರೆ, ಅದರ ಬಗ್ಗೆ ಏನು ನ್ಯಾಯ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಬಹುಶಃ ಇವತ್ತಿನ ಎಪಿಸೋಡ್ ಆದಮೇಲೆ ನನ್ನ ಅನಿಸಿಕೆಯನ್ನು ಶೇರ್ ಮಾಡೋದಕ್ಕೆ ನಾನು ಏನೋ ಒಂದು ಕಡೆ ಯೋಚಿಸ್ತಾ ಇದ್ದೀನಿ. ಸಾಧ್ಯ ಆದರೆ ನಾನು ಶೇರ್ ಮಾಡ್ತೀನಿ. ಬಹುಶಃ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಶೇರ್ ಮಾಡಿದ್ದೀರಾ, ತುಂಬ ಜನ ಆ ವಿಡಿಯೋ ನೋಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆ ವಿಡಿಯೋ ಕಲರ್ಸ್ ಕನ್ನಡದವರಿಗೆ ರೀಚ್ ಆಗಲಿ ಅಂತ ನಾನು ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಅಷ್ಟು ಜನರ ಅಭಿಪ್ರಾಯ ಧನ್ರಾಜ್ ಪರವಾಗಿತ್ತು. 99% ಜನರ ಅಭಿಪ್ರಾಯ ಧನ್ರಾಜ್ ಪರವಾಗಿತ್ತು. ನಾನು ಹೇಳಿದ ಮಾತು ಸತ್ಯ ಅನ್ನೋದನ್ನು ನೀವು ಕೂಡ ನಿಮ್ಮ ಅನಿಸಿಕೆಯಲ್ಲಿ ಹೇಳಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಮುಂದಿನ ದಿನಗಳಲ್ಲಿ ಬೇರೆ ಯಾವುದೇ ವಿಚಾರದಲ್ಲಿ ಯಾರಿಗಾದರೂ ಅನ್ಯಾಯ ಆದರೆ ಖಂಡಿತವಾಗಿಯೂ ನಾನು ಮಾತನಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ನಿಮ್ಮ ಸಹಕಾರ ಇದೇ ಥರ ಇರಲಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.